ಅಯ್ಯೋ ಇದ್ಯಾರಪ್ಪ ಇದು ಚರಂಡಿ ಹತ್ರ ಈ ತರ ಬಿಟ್ಕೊಂಡಿದ್ದಾರೆ. ಅಯ್ಯಯ್ಯೋ ಥೂ, ಯಾರೋ ಎಣ್ಣೆ ಕುಡಿದು ಇಲ್ಲೇ ಬಿಟ್ಕೊಂಡಿದ್ದಾರೆ. ಚರಂಡಿ ಅಂತೂ ಗಬ್ಬು ವಾಸನೆಗೆ ಹೊಡಿತಾ ಇದೆ. ಅಯ್ಯಯ್ಯೋ ಚೆ 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 ಚೆ, ಯಾರಿರ್ಬೋದು? ಇರು ಹತ್ರಕ್ಕೆ ಹೋಗಿ ನೋಡೋಣ ಯಾರು ಅಂತ. ಥೂ, ಅಯ್ಯೋ ಬರೀ ಚಡ್ಡಿ ಹಿಟ್ಕೊಂಡಿದ್ದಾರೆ, ಒಂದ್ ಪಂಚೆ ಕೂಡ ಹುಟ್ಕೊಂಡಿಲ್ಲ. ಯಾರಿದು? ಅಯ್ಯೋ ಈ ಸಾಕಮಂದು ಮಗ ಬುಸ್ ಬುಸ್ ಹಾಗಾಗಿ ಇದ್ದಾಗಿದ್ದಾನೆ. ಹೌದು, ಬುಸ್ ಬುಸ್ ನಾಗಾನೇ ಇವನು. ಅಯ್ಯೋ ಇವನ್ಗೇನ್ ಬಂತು ರೋಗ? ಈ ತರ ಎಣ್ಣೆ ಕುಡಿದು ಬಿದ್ದಿದ್ದಾನಲ್ಲ. ಖಾರದ ಪುಡಿ ಬಿದ್ದು ಕಣ್ಣೆಲ್ಲ ಹೋಗಿತ್ತು. ಆಗ್ಲೇ ಕಣ್ಣು ಹುಷಾರಾಗಿರೋ ತರ ಇದೆ, ಅದಕ್ಕೆ ಎಣ್ಣೆ ಕುಡಿದು ಬಿದ್ಕೊಂಡಿದ್ದಾನೆ. ಅಯ್ಯೋ ಹಂದಿ ಕೂಡ ಇಲ್ಲೇ ಇದೆ. ಹಂಗೆ ಗೊತ್ತೇ ಆಗ್ತಿಲ್ಲ ಅನ್ಸುತ್ತೆ ಚರಂಡಿ ಪಕ್ಕ ಮಲ್ಕೊಂಡಿದ್ದೀನಿ ಅಂತ. ನಮ್ದು ಹುರಿಗೆ ಬಂದಾಗ ಅಯ್ಯೋ ಎಷ್ಟು ಹಾರಾಡ್ತಾ ಇದ್ದ, ಹಾತಾರ ರೌಡಿ ಹೀತಾರ ರೌಡಿ ಹಾಗೆ ಹೀಗೆ ಅಂತ. ಈಗ ನೋಡು ಯಾವ ತರ ಬಿಟ್ಕೊಂಡಿದ್ದಾನೆ ಅಂತ. ಹಿಂಗೆ ಹಾಕ್ಬೇಕು ಈ ಬಸ್ ಬಸ್ ನಾಟನ್ಗೆ. ನಮ್ದು ಲಕ್ಷ್ಮಿ ಹಕ್ಕಾಗೆ ಏನೋ ಹೊಡಿತೀನಿ ಅಂತ ಹೇಳಿ ಬಂದಿದ್ದ. ಲಕ್ಷ್ಮಿ ಹಕ್ಕ ಸರಿಯಾಗಿ ಮಾಡಿದ್ರು, ಕಣ್ಣಿಗೆ ಖಾರದ ಪುಡಿ ಹುಗ್ಗಿ. ಈಗ ನೋಡು ಕಣ್ಣು ಸ್ವಲ್ಪ ವಾಸಿಯಾಗಿದೆ ಅನ್ಸುತ್ತೆ, ಅದಕ್ಕೆ ಎಣ್ಣೆ ಕುಡಿದು ಬಿಟ್ಕೊಂಡಿದ್ದಾನೆ. ಹಿಂಗೆ ಹಾಕ್ಬೇಕು ಆ ಸಾಕಿಗೆ. ಎಲ್ಲ ಮನೆ ಹಾಳು ಕೆಲಸನೇ ಮಾಡ್ತಾಳೆ ಅವಳು. ಏಯ್ ಬಾನು ಬಾನು, ಯಾವನು ಹಂಗ್ ಬಿದ್ದೇವನಿ ಚರಂಡಿ ತಾಗೆ ನಿಟ್ಟಿಲ್ದಂಗೆ? ಅರೆ ತಿಂಡಿ ಅಜ್ಜಿ, ಅದು ಬೇರೆ ಯಾರು ಅಲ್ಲ, ಆ ಸಾಕಮ್ಮ ಇದಾಳಲ್ಲ ಸಾಕಮ್ಮ. ಸಾಕಮ್ಮಂದು ಮಗ ಇರ್ಲಿಲ್ವಾ ಬುಸ್ ಬುಸ್ ನಾಗ ಅಂತ, ಅವನೇ ಎಣ್ಣೆ ಕುಡಿದು ಬಿದ್ದಿದ್ದಾನೆ ಚರಂಡಿ ಪಕ್ಕ. ನೋಡು ಅಲ್ಲಿ ಹಂದಿ ಎಲ್ಲ ಇದೆ, ಆದ್ರೂ ಅವನಿಗೆ ಗೊತ್ತೇ ಆಗಿಲ್ಲ, ಆ ತರ ಬಿಟ್ಕೊಂಡಿದ್ದಾನೆ. ನಿನ್ ಗಂಡ ಎಣ್ಣೆ ಕುಡ್ದು ಇಲ್ಲೇ ಬಿಟ್ಕೊಂಡವನಿ. ಅಯ್ಯಯ್ಯೋ ಅವನಿಗೇನಿ ಬಂತು ಕೇಡ್ಗಾಲ, ಎಂದೆಂದು ಎಣ್ಣೆ ಕುಡ್ದಿದ್ದೇ ನೋಡ್ಲಿಲ್ಲಮ್ಮ ನಿನ್ ಗಂಡನ್ನ. ಯಾಕೆ ಇವತ್ತು ಎಣ್ಣೆ ಕುಡ್ದ? ನೀನೇನೋ ಗಲಾಟೆ ಮಾಡ್ತೀನಿ ಅವನ ಮ್ಯಾಲೆ. ಹೇ ತಿಂಡಿ ಅಜ್ಜಿ, ನಿಮ್ಗೆ ಕಿವಿಗೆ ಕೇಳಿಸಲ್ಲ? ಅದು ನಮ್ದು ಗಂಡ ಅಲ್ಲ, ಆ ಸಾಕಮಂದು ಮಗ ಐತೆ. ಹೋಗಿ ನೋಡು ಹತ್ರಕ್ಕೆ. ಸುಮ್ಮನೆ ಇಲ್ಲೇ ನಿಂತ್ಕೊಂಡು ಏನೇನೋ ಹೇಳ್ಬೇಡ ನಿಮ್ದಕ್ಕೆ. ಸುಮ್ಮನೆ ನಮ್ದು ಗಂಡ ಯಾಕೆ ಈ ತರ ಕುಡಿತಾರೆ? ಅವ್ರದ್ದು ಯಾವತ್ತೂ ಎಣ್ಣೆಗೆ ಕುಡಿಯೋದಿಲ್ಲ ಗೊತ್ತಾ? ಅಯ್ಯೋ ನಾಸಿ ಕೆಟ್ಟಾಳೆ. ಅಲ್ಲ ಗಂಡ ಕುಡ್ದು ಬಿದ್ದಿದ್ರೆ ಕುಡ್ದು ಸಾಯಿಲ್ ಹೇಳು, ಎಲ್ಲಾದ್ರೂ ಬಿತ್ಕೊಂಬ್ಲಿ, ನನಗೇನು ಅಂತ ಹೇಳ್ತೀಯಲ್ಲೇ ಗೊತ್ತಾಗಲ್ಲ ನಿನಗೆ. ಅಲ್ಲ ನಿನ್ ಗಂಡ ಕುಡ್ದು ಹಿಂಗ್ ಬಿದ್ರೆ ಬೀದೆಗೆಲ್ಲನ ನೋಡ್ದಾರೆಲ್ಲ ಆಡ್ಕೊಂಡು ನಗ್ತಾರೆ, ಅವಾಗ ನಿಂದೆ ಮರ್ಯಾದೆ ಹೋಗೋದು. ಕರ್ಕೊಂಡು ಮಂತಕ್ಕೆ ಹೋಗು, ಮಂತ ಕರ್ಕೊಂಡೋಗಿ ಮನಕ್ಸೋಗು. ಗಂಡ ಹೆಂಡತಿ ಅಂದಮೇಲೆ ಜಗಳ ಬಂದೇ ಬರ್ತವೆ ಹಂಗಂತ ಹೇಳಿ ಇಲ್ಲೇ ಬಿಟ್ಟು ಹೋಗ್ತಾಳಂತೆ ಕುಡ್ದು ಬಿದ್ಕೊಂಡಿರ ಗಂಡನ. ಹೈ ಕರ್ಕೊಂಡೋಗಿ ನಡಿ. ಅರೆ ಹಮೀಜಾನ್, ನಮ್ದಕ್ಕೆ ಮರ್ಯಾದೆಗೆ ಕಳಿತೈತಲ್ಲಪ್ಪ ಈ ಕಿವಿಡಿಗೆ ಅಜ್ಜಿ. ಹತ್ರ ಹೋಗಿ ನೋಡು ಅಂತ ಹೇಳಿದ್ರೆ ಕೇಳ್ತಾನೆ ಇಲ್ಲ, ಅಲ್ಲೇ ನಿಂತ್ಕೊಂಡು ಹೊಟ ಹೊಟ ಅಂತ ಬಡ್ಕೋತಾ ಇದೆ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಗತಿ? ನಮ್ದು ಗಂಡನೇ ಇರ್ಬೇಕು ಅಂತ ತಿಳ್ಕೊಳಲ್ವಾ? ಇರು ಕಿವಿಡಿಗೆ ಅಜ್ಜಿಗೆ ಒಂದು ಬಿಟ್ಟು ಅಲ್ಲಿ ಹತ್ರಕ್ಕೆ ಕಳಿಸ್ತೀನಿ, ಮುಖ ನೋಡು ಹೋಗು ಅಂತ ಹೇಳಿ. ಹಾಗಾದ್ರೆ ಗೊತ್ತಾಗುತ್ತೆ ಅದಕ್ಕೆ ಯಾರಲ್ಲಿ ಮಲ್ಕೊಂಡಿರೋದು ಅಂತ. ನೋಡೇ ಬಾನು, ಗಂಡ ಹೆಂಡತಿ ಅಂದಮೇಲೆ ಗಂಡ ಅದನ್ನು ಒಂದು ಮಾತು ಬೈತಾನೆ, ಹಂಗಂತ ಹೇಳಿ ಹೆಂಡತಿ ಆದಳು ಗಂಡನ ಏನು ಅನ್ನಬಾರ್ದು, ಸುಮ್ಮನೆ ಇರಬೇಕು. ಒಂದು ಸ್ವಲ್ಪ ಹೆಂಡತಿ ಆದಳಿಗೆ ತಾಳ್ಮೆ ಅನ್ನೋದು ಇರಬೇಕು. ನೀನು ಬಾಯಿಗೆ ಬಂದಂಗೆ ಬೈದೇ ಇದೆಯೇನೋ ಪಾಪ, ಅವನಿಗೆ ಬೇಜಾರಾಗಿ ಕುಡ್ದು ಬಂದು ಇಲ್ಲಿ ಬಿದ್ದೇವ್ ನೋಡು. ಕರ್ಕೊಂಡೋಗು ಮಂತಕ್ಕೆ ಮೊದಲು. ಏ ಕಿವಿಡಿಗೆ ಅಜ್ಜಿ ಬಾಯಿಲಿ ಸ್ವಲ್ಪ ಬಾ, ಮುಖ ನೋಡ್ ಬಾಯಿಲಿ. ಅವರು ಯಾರು ಅಂತ ಹೇಳಿ ಗೊತ್ತಾಗುತ್ತೆ. ಆಗ ಸುಮ್ಮನೆ ಅಲ್ಲೇ ನಿಂತ್ಕೊಂಡು ಏನು ನಮ್ ಗಂಡ ಅಂತ ಹೇಳಿ ಮರ್ಯಾದೆಗೆ ತೆಗಿತಾ ಇದೆಯಾ? ಅಲ್ಲಿ ನಿಂತ್ಕೊಂಡು ಬಾಯಿಲಿ ಮುಖ ನೋಡ್ ಬಾಯಿಲಿ. ಆ ಸಾಕಮಂದು ಮಗ ಐತೆ ಅದು. ಏ ಬಿಡೆ ನನ್ನ ಯಾಕೆ ಹೇಳ್ಕೊಂಡು ಹೋಗ್ತಾ ಇದೆಯಾ ಅವನ್ತಕ್ಕೆ? ಆ ಕುಡ್ಕೊಂತಕ್ಕೆ ಗಬ್ಬು ವಾಸನೆ ಬೇರೆ, ಕುಡ್ದಿರೋ ಬೇರೆ ವಾಸನೆ, ಆ ಚರಂಡಿ ವಾಸನೆ ಬೇರೆ, ತಾಡ್ಕೊಂಬಕ್ಕಾಗಲ್ಲ. ಇನ್ನ ಹೇಳ್ಕೊಂಡು ಹೋಗ್ತಾಳೆ ಹತ್ರಕ್ಕೆ ನನ್ನ. ಕೈ ಬಿಡೆ, ಯಾಕೆ ಹೇಳ್ಕೊಂಡು ಹೋಗ್ತಾ ಇದೆಯಾ? ಏ ಕಿವಿಡಿಗೆ ಅಜ್ಜಿ ಸರಿಯಾಗಿ ಮುಖಾಗೆ ನೋಡು, ಅದು ನಮ್ದು ಗಂಡಾಗೆ ಇಲ್ಲ, ಆ ಸಾಕಮಂದು ಮಗ ಬುಸ್ ಬುಸ್ ನಾಗಾಗೆ ಐತೆ. ಸರಿಯಾಗಿ ಕಣ್ಬಿಟ್ಟು ನೋಡು, ಕನ್ನಡಕ ಬೇರೆ ಹಾಕೊಂಡಿದ್ಯಾ ಈಗ ನೋಡು. ಅಯ್ಯೋ ಏ ಬಾನು, ಇವನ್ ನಿನ್ ಗಂಡ ಅಲ್ಲ ಕಣಿ, ಆ ಸಾಕಮನ್ ಮಗ. ಅವನ ಯಾವನ ಇದ್ನಲ್ಲ ನಾಗ ಅಂತಾನ, ಅವನ್ ಕಣಿ ಇವನು. ಮತ್ ನಿನ್ ಗಂಡ ಅಂತ ಹೇಳ್ದೆ? ಏ ಕಿವಿಡಿಗೆ ದಿಮ್ಮಿ, ನಾನ್ ಕೂಡ ಅದೇ ಹೇಳಿದ್ದು, ನಮ್ದು ಗಂಡ ಅಲ್ಲ, ಸಾಕಮಂದು ಮಗ ಬುಸ್ ಬುಸ್ ನಾಗ ಅಂತ. ನಿಮ್ದಕ್ಕೆ ಕಿವಿಗೆ ಕೇಳಿಸಲ್ಲ, ಸುಮ್ಮನೆ ಏನೇನೋ ಮಾತಾಡ್ತೀಯ. ಈಗ ನೋಡ್ದ ಸರಿಯಾಗಿ ಯಾರು ಅಂತ? ಅಲ್ಲ ಕಣಿ, ನೀನ್ ಸರಿಯಾಗ ಹೇಳ್ಬೇಕಾನಿ ಬಾನು, ಅವನು ನನ್ನ ಗಂಡ ಅಲ್ಲ ಸಾಕಮನ್ ಮಗ ಅಂತಾನ. ನೀನು ಅಂತಾಳೆ ತಕತ್ಲಾಗಿ ಒಂದು ಜೋರಾಗಿ ಹೇಳೋಣ ಅಂಬಲ್. ಪಿಸಿ ಅಂತೀಯ, ಯಾತು ಕೇಳಿಸಲ್ಲ ನೀನು ಮಾತಾಡೋದು. ಹಂಗೆ ಪೀಸ್ಬಿಟ್ಟೇರಿ ಯಾವಳಿಗೆ ಮುಖ್ಯ ಕೇಳಿಸುತ್ತೆ ನೀನು ಮಾತಾಡೋದು. ಅಯ್ಯಯ್ಯಪ್ಪ ಯಾತೆ ಇದು ಹಿಂಗುದಿತು? ಅಯ್ಯೋ ಬಾನು, ಅಯ್ಯಯ್ಯೋ ಯಾತೆ ಇದು? ನನ್ನ ಸೊಂಟ ಮುರ್ದೇ ಹೋತಲ್ಲೇ. ಅಯ್ಯಯ್ಯಪ್ಪ ಯಾತೆ ಗುದ್ದಿದ್ದು? ನಮ್ದಕ್ಕೆ ಬೈತಾ ಇದ್ದೆ ಅಲ್ಲ ಕಿವಿಡಿಗೆ ಅಜ್ಜಿ, ನಿಮ್ದಕ್ಕೆ ಹಂಗೆ ಹಾಕ್ಬೇಕು. ಹಂದಿ ಗುದ್ದಿದೆ ಹಂದಿ. ನಿಮ್ದು ಹಿಂದೆ ಹಂದಿ ಬಂದು ಗುದ್ದಿದೆ ಕಿವಿಡಿಗೆ ಅಜ್ಜಿ. ಎದ್ ಬಾ ಈ ಕಡೆ, ಆ ಕುಡ್ಕೊಂಡ್ ಪಕ್ಕ ಏನ್ ಮಲ್ಕೊಂಡಿದ್ಯಲ್ಲ, ಹೆದಳು ಮೇಲೆ. ಇವ್ಯಾವಲ್ಲ ಹಂದಿಗಳು ಹಿಂಗ್ ಓಡಾಡ್ತವೆ ಊರಾಗೆಲ್ಲನ. ಥೂ,
ಅಯ್ಯೋ 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 ನನಗೆ ಎದ್ದಳಕ್ಕಾಗ್ತಿಲ್ಲ ಕಣೆ ಬಾನು, ಕೈ ಹಿಡ್ದು ಎತ್ತು ಬಾರೆ. ಎಲ್ಗೋದೆ ಮನೆ ಹಳಿ? ಅಯ್ಯಯ್ಯಯ್ಯೋ ನನ್ನ ಆ ಕುಡ್ಕುಂತಕ್ ನೂಕಿ ಅಂದಿ ಗುದ್ದಂಗ್ ಮಾಡಿ ಇವಾಗ ಸುಮ್ಮನೆ ನಿಂತಿದ್ಯಾ? ಕೈ ಹಿಡ್ಕೊಂಡು ಎತ್ತದ್ ಬಿಟ್ಟು. ಅಯ್ಯೋ ದೇವ್ರೆ, ಬಾ ಎತ್ತು ಕೈ ಹಿಡ್ಕೊಂಡು. ಹಾಗೆ ಹಾಕ್ಬೇಕು ತಿಮ್ಮಿ ನಿನಗೆ. ನಮ್ದು ಮರ್ಯಾದೆಗೆ ಕಳಿಕ್ಯಾ? ನಮ್ದು ಗಂಡ ಅಂತ ಹೇಳಿ ನಮ್ದು ತಿರ್ಗಾ ನಿಮ್ದಕ್ಕೆ ಹೆತ್ತಬೇಕಾ? ಹೆತ್ತುತ್ತೀವಿ ಹೀರೋ ಸ್ವಲ್ಪ ಹೊತ್ತು ಹಾಗೆ. ನಮ್ದು ಮರ್ಯಾದೆಗೆ ಕಳಿಕ್ಯಾ? ಎಲ್ಲೋದು ನೀನು? ಏಯ್ ಬಾನು, ಯಾರ್ಯಾರು ಹಂಗ್ ಬಿತ್ಕೊಂಡೇವ್ರಿ? ಅಲ್ಲಿ ನೋಡಿರಿ ಯಾರ ಗಂಡಸರು ಬಿದ್ದೇವ್ರಿ, ಇಲ್ಲಿ ನೋಡಿರಿ ಇಲ್ಲಿ ಯಾರು ಹೆಂಗಸರು ಬಿದ್ದೇವ್ರಿ. ನೀನ್ ನೋಡಿರಿ ಅಲ್ಲಿ ಕಿಸ್ಕೊಂಡು ನಗ್ತಾ ಇದ್ಯಾ ಅವ್ರನ್ನ ನೋಡಿ. ಏಯ್ ಎತ್ತದ್ ಬಿಟ್ಟು ಅಲ್ಲಿ ಕಿಸ್ಕೊಂಡು ನಗ್ತೀಯಲ್ಲೇ ಬಾನು? ಅಯ್ಯೋ ಗುಂಡನ ಅಕ್ಕ, ಗಂಡಸು ಇದಾನಲ್ಲ ಅವನು ಬೇರೆ ಯಾರು ಅಲ್ಲ. ಆ ಸಾಕಮ್ಮಂದು ಮಗ ಇದಲ್ವಾ ಬಸ್ ನಾಗ, ಅವನು ಎಣ್ಣೆ ಕುಡಿದು ಬಿದ್ದಿದ್ದಾನೆ ಇಲ್ಲಿ. ಬುಸ್ ನಾಗನ? ಸುಮ್ಮನಿರು, ಆ ಸಾಕಮ್ಮಗೆ ಹಂಗೆ ಆಗ್ಬೇಕು. ಓಹೋ ಲಸ್ಮಕ್ಕನ್ ಒಡ್ಸಕ್ಕೆ ಮಗನ್ ಕರ್ಸಾನ, ಮಗನ್ ರೌಡಿ ಅಂತೆ ರೌಡಿ ಇವನು. ಎಣ್ಣೆ ಕುಡ್ದು ತೂರಾಡ್ತಾನೆ ಇವನು, ಎಂತ ರೌಡಿನಿ? ಬಿದ್ದು ಸಾಯ್ಲಿ ಸುಮ್ಮನಿರು ನನ್ನ ಮಗ. ಓಹೋ ಕಣ್ಣು ಕಾಣ್ತಿರ್ಲಿಲ್ಲ ಇಷ್ಟು ದಿನಾನ, ಮನೆಗೆ ಬಿದ್ದಿರನು. ಈಗ ಒಂದಿಟ್ಟು ಕಣ್ಣು ಕಾಣ್ತಾವೇನು? ಅದಕ್ಕೇನೆ ಎಣ್ಣೆ ಕುಡ್ದು ತೂರಾಡ್ಕೊಂಡು ಇಲ್ಲಿ ಬಿದ್ದೇವನಿ ಚರಂಡಿ ತಾಗಿ. ಅದಕ್ಕೆ ಗುಂಡನ ಅಕ್ಕ ನಾನು ಸುಮ್ಮನೆ ಇದ್ದೀನಿ, ಹೆಂಗಾದ್ರೂ ಬೀಳ್ಲಿ ಅಂತ ಹೇಳಿ. ಅವನು ಹೆಂಗಾದ್ರೂ ಹಾಳಾಗೋಗ್ಲಿ, ಅಲ್ಲಿ ಬಿದ್ದಿರೋ ಹೆಂಗಸ್ರ್ಯಾರೇ? ಯಾರೇ ಅವರು ಹಂಗೆ ಬಿದ್ದೇವ್ರಿ? ಅವ್ರು ಎಣ್ಣೆ ಕುಡ್ದೇವ್ರೇನಿ? ಅಯ್ಯೋ ಏನು ಕಾಲ ಬಂತಿ, ಹೆಂಗಸ್ರೆಲ್ಲ ಎಣ್ಣೆ ಕುಡ್ದು ಬೀಳಂಗಾತಿ. ಅಯ್ಯೋ ಇಲ್ಲ ಗುಂಡನ ಅಕ್ಕ, ಅದು ಕಿವಿಡಿಗೆ ಹಜ್ಜಿ ಐತೆ. ಆ ಹಂದಿ ಇತ್ತು ಇಲ್ಲೇ, ಆ ಹಂದಿ ಗುದ್ಬಿಟ್ಟು ಕಿವಿಡಿಗೆ ಹಜ್ಜಿ ಬಿದ್ದಿದ್ದಾರೆ. ನಮ್ದು ಒಬ್ರ ಕೈಲಿ ಹಾಗಲ್ಲ ಎತ್ತಲಿಕ್ಕೆ ಅಂತ ಹೇಳಿ ಸುಮ್ಮನೆ ನಿಂತಿದೆ. ನಿಮ್ದು ಬಂದ್ರಲ್ಲ, ಬನ್ನಿ ಈಗ ಎತ್ತಾನ ಕಿವಿಡಿಗೆ ಹಜ್ಜಿಗೆ. ಎತ್ತದ್ ಬಿಟ್ಟು ಮತ್ತೆ ನೋಡಿ ಅಲ್ಲಿ ಕಿಸ್ಕೊಂಡು ನಗ್ತಿದ್ದಲ್ಲೇ ಯಾಕೆ? ಮತ್ತೆ ನೋಡಿ ಗುಂಡನ ಅಕ್ಕ, ಆ ಬಸ್ ನಾಗ ಬಿದ್ದಿರೋದಕ್ಕೆ ನಮ್ದು ಗಂಡ ಬಿದ್ದಿದ್ದಾನೆ ಅಂತ ಹೇಳಿ ಬಾಯಿಗೆ ಮಾಡುತ್ತೆ ಈ ಕಿವಿಡಿಗೆ ಹಜ್ಜಿ. ಅದಕ್ಕೆ ನಮ್ದಕ್ಕೆ ಸಿಟ್ಟಿಗೆ ಬಂದಿತ್ತು. ಕಿವಿಡಿಗೆ ಹಜ್ಜಿಗೆ ಏನಾದ್ರೂ ತಗೊಂಡು ಹೊಡೆದ್ಬಿಡೋಣ ಅನ್ನೋಷ್ಟು. ಅವಾಗಲೇ ಆ ಹಂದಿ ಗುದ್ಬಿಡ್ತೇವ, ಅದಕ್ಕೆ ನಗ್ತಾ ಇದ್ದೆ ಅಷ್ಟೇ. ಬಾ ಈಗ ಎತ್ತಾನ ಕಿವಿಡಿಗೆ ಹಜ್ಜಿಗೆ, ಪಾಪ ಬಿದ್ದಿದೆ. ಅಲ್ಲ ಕಣೆ ಬಾನು, ಆ ಅಜ್ಜಿಗೆ ಕಿವಿ ಕೇಳಿಸಲ್ಲ ಅಂಬುದು ಗೊತ್ತೇ ಐತಿ ನಿನಗೆ. ನಾವೊಂದು ಹೇಳಿರಿ ಅದೊಂದು ತಿಳ್ಕೊಂಬತ್ತಿ, ಅದಕ್ಕೆ ಸಿಟ್ಟು ಮಾಡ್ಕೊಂಡು ಅಲ್ಲಿ ಕಿಸ್ಕೊಂಡು ಹೋಗ್ತಾ ಇದೆಯಲ್ಲ ಅಜ್ಜಿ ಬಿದ್ದೈತಿ ಅಂತಾನ. ಎತ್ತದು ಬಿಟ್ಟು ಎತ್ತು ಜಲ್ದು. ಮತ್ತೆ ಬಾಯಿಗೆ ಬಂದಂಗೆ ಮಾತಾಡ್ತೈತಿ ಕಿವಿಗೆ ಅಜ್ಜಿ. ಕಿವಿ ಕೇಳಿಸಲ್ಲ ಅಂದ್ರೆ ಸುಮ್ಮನೆ ಇರಬೇಕು ಅಲ್ವಾ ಗುಂಡದಕ್ಕ? ನಾನು ಮತ್ತೆ ನಮ್ದು ಗಂಡ ಗುದ್ದಾಡ್ಬಿಟ್ಟು ಜಗಳಗೆ ಮಾಡ್ಕೊಂಡು ನಂದು ಗಂಡ ಎಣ್ಣೆ ಕುಡಿದು ಬಿದ್ದಿದ್ದಾನೆ ಅಂತ ಹೇಳ್ತೈತಿ ಕಿವಿಗೆ ಅಜ್ಜಿ. ಯಾರಾದ್ರೂ ಕೇಳಿಸ್ಕೊಂಡ್ರೆ ನಿಜಾಗೆ ಇರ್ಬೋದು ಅಂತ ಹೇಳಿ ನಮ್ದು ಮೇಲೆ ಅನುಮಾನಗೆ ಬರಲ್ವಾ? ನಮ್ದು ಏನೋ ನಮ್ದು ಗಂಡಗೆ ಬಾಯಿಗೆ ಬಂದಂಗೆ ಬೈದಿದೀವಿ ಅಂತ ಯಾರಾದ್ರೂ ತಿಳ್ಕೊಳಲ್ವಾ? ಮೊದ್ಲು ಎತ್ತಮ್ಮ ಮೊದ್ಲು, ಆಮೇಲೆ ಮಾತಾಡಿವೆಂತಿ. ಎತ್ತು ಎದ್ದಳ್ ತಿಮ್ಮಜ್ಜಿ ಎದ್ದಾಳು. ಕಿವಿ ಕೇಳಿಸ್ತಿದ್ರು ಯಾಕೆ ಮಾತಾಡ್ಕೊಂಡು ಏನೇನೋ ಎಡವಟ್ ಮಾಡ್ಕೊಂತೀಯ ನೀನು. ಎದ್ದಾಳು ನಿಧಾನಕ್ಕೆ. ಗುಂಡಮ್ಮ ಹೆಂಗ ಒಳ್ಳೆ ಕೆಲಸ ಮಾಡ್ದೆ ಕಾಣ್ತಾ ಬಂದು. ಅಲ್ಲ ಕಣಿ, ಅದು ಎಲ್ಲಿತ್ತೋ ಏನೋ ಹಂದಿ ಒಳ್ಳೆ ಎಮ್ಮೆ ಗುದ್ದದಂಗೆ ಆತಲ್ಲಿ. ನನ್ನ ಸೊಂಟ ಯಪ್ಪ ಉಣಗ್ದಂಗಾಗೈತಿ ಕಣಿ, ನಡಿಯಕ್ಕಾಗ್ತಿಲ್ಲ. ಕರ್ಕೊಂಡು ಹೋಗೋ ನೀಟು ನಮ್ಮಂತ ಕಾನ ಬಿಟ್ಟು ಬಾರಿ. ಎಲ್ಗೋದ್ಲವಳು ಬಾನು ಬಾಳು. ಅಲ್ಲ ನಾನು ಎತ್ತಿ ಅಂತಂದ್ರೆ ಸುಮ್ಮನೆ ಇದ್ದಾಳಲ್ಲಿ ಎತ್ತದಂಗೆ. ಅರೇ ಕಿವಿಗೆ ಅಜ್ಜಿ, ನಮ್ದಕ್ಕೆ ಇಲ್ಲೇ ಇದೀವಿ. ನಮ್ದು ಮತ್ತೆ ಗುಂಡನ ಹಕ್ಕ ಇಬ್ರು ಸೇರಿನೇ ಎತ್ತಿದ್ದು. ಬಾನು ಇಲ್ಲೇ ಇದೀನಿ, ನೀನು ಎತ್ತದೇನು? ನಾನು ಬಿದ್ದಿದ್ಕೆ ಎತ್ತದಂಗೆ ಹಂಗೆ ಓದ್ಲು ಅಂತ ನಾನು ಬೈಕೆಂತಿದ್ದಲ್ಲಿ. ನನಗೆ ಗೊತ್ತಾಗ್ಲಿಲ್ಲ ಕಣಿ, ಅಲ್ಲಿ ಬಿದ್ಕೊಂಡಿರಾನು ನಿನ್ ಗಂಡನೇ ಇರ್ಬೇಕೇನು ಅಂದ್ಕಂಡೆ. ಅದಕ್ಕೆ ನೀನು ಬೈದಿ, ತಪ್ಪು ತಿಳ್ಕೊಬೇಡ ಕಣಿ ಬಾನು. ನನಗೊಂದಿಟ್ಟು ಕಿವಿಕ್ಕೆ ಓಳ್ಸಲ್ಲ ಅದಕ್ಕೇನೆ. ಏನು ಮಾಡ್ತೀಯ? ನಾನು ಎಲ್ಲೋ ನೀನು ನಿನ್ನ ಗಂಡನ ಗುದ್ದಾಡಿದೆಯೇನೋ, ಬಂದು ಎಣ್ಣೆ ಕುಡ್ದು ಇಲ್ಲಿ ಬಿದ್ಕೊಂಡೇವನಿ, ನೀನು ಇಲ್ಲೂ ಬಂದು ಬಾಯಿ ಮಾಡ್ತಾ ಇದೀಯಾ ಬೈತಾ ಇದೀಯಾ ಅಂತ ನಾನು ತಿಳ್ಕೊಂಡಿದ್ದೆ. ಹಂಗ ತಪ್ಪು ತಿಳ್ಕೊಬೇಡ ನನ್ನ ಭಾಗ್ಯನ. ಆಯ್ತು ಬಿಡು ತಿನ್ಗೆ ಅಜ್ಜಿ, ನಮ್ದಕ್ಕೆ ತಪ್ಪಾಯ್ತು. ನಮ್ದಕ್ಕೆ ಗೊತ್ತಾಗ್ಲಿಲ್ಲ ಆಗ ಏನ್ ಮಾಡ್ಬೇಕು ಅಂತ. ಅದಕ್ಕೆ ನಿಮ್ದು ಬಿದ್ದಿದ್ದಕ್ಕೆ ನಮ್ದು ನಗ್ತಾ ಇದ್ವಿ. ನಗ್ತಿದ್ದಕ್ಕೆ ಕ್ಷಮಿಸ್ಬಿಡು ಕಿವಿಗೆ ಅಜ್ಜಿ. ನಡಿ ಮನೆ ಹತ್ರ ಬಿಟ್ಟು ಬರ್ತೀನಿ ನಾನೇ ಬಂದು. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.